ಇವತ್ತಿನ ಈ ಒಂದು ವಿಡಿಯೋ ಮಾಡೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಪೋಷಕರೆಲ್ಲರಿಗೂ ನಾನು ಈ ಒಂದು ಸಂತೋಷನ ಹೇಳ್ಕೊಳ್ಳೇಬೇಕು. ಅತ್ಯಂತ ಸಂತೋಷವಾಗಿ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಕಾರಣ ಏನಪ್ಪ ಅಂತಂದರೆ ಇದರ ವಿಷಯ ಅಷ್ಟು ಆಳವಾಗಿದೆ. ಮಾತೃತ್ವದ ಸೊಬಗನ್ನು ಹೊತ್ತುಕೊಂಡು ಬಂದಿರೋಂಥ ಒಂದು ಟಾಪಿಕ್ಕು ಜೋಗುಳದ ಪದಗಳು ಅಂತ. ಏನಪ್ಪ ಇದು ಜೋಗುಳದ ಪದಗಳು ಏನಿದು ಅಂತ ಯೋಚಿಸ್ತಾ ಇರ್ಬೋದು. ನಾವು ಮಕ್ಕಳಿಗೆ ಎಷ್ಟೋ ತ್ಯಾಗವನ್ನು ಮಾಡ್ತೀವಿ, ಪ್ರೀತಿಯನ್ನು ಕೊಡ್ತೀವಿ, ವಾತ್ಸಲ್ಯವನ್ನು ಕೊಡ್ತೀವಿ, ಅವರಿಗೆ ಆರೈಕೆಯನ್ನು ಮಾಡ್ತೀವಿ, ಒಳ್ಳೆ ನ್ಯೂಟ್ರಿಷಸ್ ಫುಡ್ ಇರ್ಬೋದು, ಒಳ್ಳೆ ಸ್ಕೂಲ್ ಇರ್ಬೋದು, ಇದೆಲ್ಲವನ್ನು ನಾವು ಕಲಿಸ್ತೀವಿ. ಆದರೆ ಒಂದು ಮಾತೆ ಆದವಳು ಮಾತೃತ್ವವನ್ನು ಅನುಭವಿಸೋದ್ರ ಆ ಮಮತೆ ಇದೆಯಲ್ಲ, ಅದು ಅತ್ಯದ್ಭುತವಾದ ಒಂದು ಸನ್ನಿವೇಶ. ತಾಯಿ ತನ್ನ ಮಕ್ಕಳಿಗೆ ಈ ಒಂದು 0 to 6 months ಅಂತ ನಾವೇನು ಹೇಳ್ತೀವಿ, ಶಿಶು ಅಂತ ಏನು ಹೇಳ್ತೀವಿ, ಆ ಶಿಶುವಿಗೆ ಧ್ವನಿಗ್ರಹಣ ಶಕ್ತಿ ಬಹಳ ಚೆನ್ನಾಗಿರುತ್ತೆ. ಆಗ ಅವರು ಈ ತಾಯಿಯ ಒಂದು ಧ್ವನಿಯನ್ನು ಮಕ್ಕಳು ಗ್ರಹಿಸಿ, ಈಗ ನಾವೇನಂತೀವಿ ಮಕ್ಕಳು ನಮ್ಮ ಮಾತು ಕೇಳಲ್ಲ ಅನ್ನೋ ಒಂದು ಕಂಪ್ಲೇಂಟ್ ತರ್ತಾರೆ ಎಷ್ಟೋ ಜನ ಪೇರೆಂಟ್ಸು. ಮಕ್ಕಳು ನಮ್ಮ ಮಾತು ಕೇಳ್ತಿಲ್ಲ ಅನ್ನೋ ಕಂಪ್ಲೇಂಟ್ ತರ್ತಾರೆ. ಆ ಕಮ್ಯಾಂಡ್, ಆ ಒಂದು ಧ್ವನಿಯನ್ನು ನಾವು ಶಿಶುವಾಗಿದ್ದಾಗಲೇ ಆ ಮಗುವಿನ ಕಿವಿಗಳಿಗೆ ತುಂಬಿಸ್ತಾ ಇರ್ತಾರೆ. ತಾಯಿ ಆದವಳು ಆ ಮಾತೃತ್ವದಲ್ಲಿ ಅದನ್ನು ತುಂಬಿಸ್ತಾ ಇರ್ತಾಳೆ. ಯಾವುದ್ರ ಮೂಲಕ? ಈ ಲಾಲಿ ಹಾಡುಗಳ ಮೂಲಕ. ಮಕ್ಕಳಿಗೆ ನಿದ್ರೆ ಎಷ್ಟು ಅಗತ್ಯ ಅಲ್ವಾ? ನಾವು ನಿದ್ರೆನ ತುಂಬ ಕ್ಷೀಣವಾಗಿ ನೋಡ್ತಾ ಇದ್ದೀವಿ ಅಂತ ನಿಮಗೆಲ್ಲರಿಗೂ ಅನ್ನಿಸ್ತಾ ಇಲ್ವಾ? ಒಳ್ಳೆ ನಿದ್ದೆ ಮಾಡೋರು ತುಂಬ ಒಳ್ಳೆ ಬಿಸ್ನೆಸ್ಮೆನ್ ಆಗಿದ್ದಾರೆ. ಎಷ್ಟೋ ಒಂದು ಉದಾಹರಣೆಗಳಿದೆ. ಚೆನ್ನಾಗಿ ನಿದ್ರೆ ಮಾಡೋವಂಥವರಿಗೆ IQ ಲೆವೆಲ್ ಬಹಳ ಚೆನ್ನಾಗಿರುತ್ತೆ. ಚೆನ್ನಾಗಿ ನಿದ್ದೆ ಅಂದರೆ ಹೆಚ್ಚು ಗಂಟೆಗಳಲ್ಲ, ಕ್ವಾಲಿಟಿ ಸ್ಲೀಪ್ ಅಂತ ನಾವೇನು ಹೇಳ್ತೀವಿ. ಕನಸುಗಳಿಲ್ಲದೆ ಒಂದು ಒಳ್ಳೆ ನಿದ್ರೆ ಮಾಡೋದು ಬಹಳ ಮುಖ್ಯ. ನಮ್ಮ ಗುರುಗಳದನ್ನು ಯೋಗ ನಿದ್ರೆಯಲ್ಲೂ ಕೂಡ ಕಲಿಸ್ಕೊಡ್ತಾ ಇದ್ದಾರೆ. ಅದನ್ನು ಶಿಶುವಾಗಿದ್ದಾಗ ಹೇಗೆ ಒಳ್ಳೆ ನಿದ್ದೆ ಮಾಡೋದು? ಮಗು ನಿದ್ದೆ ಚೆನ್ನಾಗಿ ಮಾಡ್ತಾ ಇದೆ ಅಂದರೆ ನಮ್ಗೆ ಹೇಗೆ ಗೊತ್ತಾಗತ್ತೆ? ಅದೊಂದು ಒಳ್ಳೆ ಸ್ಮೈಲ್ ಕೊಟ್ಟರೆ ಗೊತ್ತಾಗತ್ತೆ. ಅದು ಬಿಟ್ಟು ನಿದ್ದೆಯಲ್ಲಿ ಬೆಚ್ಚಿ ಬೀಳೋದು, ಅಳೋದು, ಇವೆಲ್ಲ ಮಾಡ್ತೇವೆ. ಇದೆಲ್ಲದಕ್ಕೂ ಏನು ಕಾರಣ? ಬೆಳೆದು ದೊಡ್ಡವರಾದಮೇಲೆ ನಾವು ಮಕ್ಕಳಿಂದ ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಲ್ವ, ಎಷ್ಟೆಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ. ಮಗು ಹಂಗಾಗಬೇಕು, ಹಿಂಗಾಗಬೇಕು, ಅಷ್ಟು ಸಾಧನೆ ಮಾಡಬೇಕು, ಇಷ್ಟು ಸಾಧನೆ ಮಾಡಬೇಕು. ಅದೆಲ್ಲ ಸಾಧನೆ ಮಾಡೋದಕ್ಕೆ ನಾವು ಏನೇನೇನೇ ಆ ಮಗುಗೆ ನಾವು ಏನು ಕೊಡ್ತಾ ಇದ್ದೀವಿ, ಯಾವ ರೀತಿಯಾದ ಮೊಳಕೆಯನ್ನು ನಾವು ತಂದಿದ್ದೀವಿ, ಅದೇ ರೀತಿಯಾದ ಮರ ಬೆಳೆಯುತ್ತೆ ಅಲ್ವಾ? ಪೋಷಕರೆಲ್ಲರಿಗೂ ನಾನು ಕೇಳುವಂಥ ಪ್ರಶ್ನೆ. ಮೊಳಕೆಯಲ್ಲಿ ನಾವೇನು ಆರೈಕೆ ಕೊಡ್ತಾ ಇದ್ದೀವಿ, ಗಿಡ ಆಗಿ ಹೆಮ್ಮರವಾಗಿ ಅದೇ ನಮಗೆ ಅದೇ ರೀತಿಯ ಫಲವನ್ನು ಕೂಡ ಕೊಡುತ್ತೆ. ಈ ಒಂದು ದೃಷ್ಟಿಯಲ್ಲಿ ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ? ಜೋಗುಳದ ಪದ, ಈಗ ಎಷ್ಟು ಜನ ಮಾತೆಯರಿಗೆ ಅಷ್ಟು ಸಮಯ ಸಿಗ್ತಾ ಇದೆ ಆ ಜೋಗುಳದ ಪದದಲ್ಲಿ ಎಂಥ ಒಂದು ಮಧುರವಾಗಿ ಸಂಗೀತ ಹೇಳಿ ಮಲಗಿಸುವಾಗ ಆ ನಾದಾನುಸಂಧಾನ ಅಂತ ಹೇಳ್ಕೊಡ್ತಾರೆ. ನಮಗೆ ನಾದ ಅನುಸಂಧಾನ ಆಗುತ್ತೆ. ಈ ತಾಯಂದಿರ ನಾದಾನುಸಂಧಾನ ಮಾಡಿ ಆ ಮಗು ಕೂಡ ಅದನ್ನು ಸ್ಪಂದಿಸುತ್ತೆ. ಆ ಜೋಗಳದ ಹಾಡನ್ನು ಮಗು ಸ್ಪಂದಿಸುತ್ತೆ. ಆ ಹಾಡನ್ನು ಕೇಳಿ ಥಾಟ್ಲೆಸ್ ಆಗುತ್ತೆ. ಥಾಟ್ಲೆಸ್ ಯಾಕಾಗುತ್ತೆ? ಹೇಗಾಗುತ್ತೆ? ನಾವೆಲ್ಲ ಮೆಡಿಟೇಷನ್, ಡೀಪ್ ಮೆಡಿಟೇಷನ್ ಎಲ್ಲ ಕಲಿತೀವಿ ಈಗ. ಅದೇ ಮಗು ಥಾಟ್ಲೆಸ್ ಆಗಬೇಕಂದ್ರೆ ಆ ತಾಯಿಯ ಧ್ವನಿ ಆ ಮಗುವಿನ ಕಿವಿಗೆ ಬೀಳಬೇಕು. ಆಗ ಚೆನ್ನಾಗಿ ನಿದ್ರೆ ಮಾಡುತ್ತೆ ಮಗು. ಆ ಮಗುವಿನ ಥಾಟ್ ಪೂರ್ತಿ ಆ ತಾಯಿಯ ಹಾಡು ಮಧುರವಾದ ಹಾಡಿರುತ್ತೆ. ಆ ವಾತ್ಸಲ್ಯದ ಈ ಬೇರುಗಳೇನಿದೆ, ಈ ಬೇರುಗಳನ್ನೆಲ್ಲ ಬಿಟ್ಟು ನಾವು ಮಾಡ್ರನಿಟ್ಟಿಗೆ ಹೋಗಿದ್ದೀವಿ. ಮಕ್ಕಳನ್ನ ಡೇ ಕೇರಲ್ಲಿ ಬಿಡ್ತೀವಿ, ಎಲ್ಲ ಸರಿ. ಇವಾಗಿನ ಅಗತ್ಯಕ್ಕೆ ತಕ್ಕ ಹಾಗೆ ಏನು ಬೇಕೋ ಅದೆಲ್ಲ ಮಾಡೋಣ. ಆದರೆ ಒಂದು ಕ್ವಾಲಿಟಿ ಟೈಮ್ ಮಲಗಿಸುವಾಗ, ಚಿಕ್ಕೋರು ಅಂತ ಅಂದ್ಕೊಂಬೇಡಿ, ದೊಡ್ಡ ಮಕ್ಕಳು ಕೂಡ ಆಸೆ ಪಡ್ತಾರೆ. ಮಾತೃತ್ವದ ಸ್ಪರ್ಶ ದೊಡ್ಡ ಮಕ್ಕಳಿಗೆ ಬೇಡವಾ? ಒಂದು ಸ್ವಲ್ಪ ಏಜ್ ಜಾಸ್ತಿ ಆದರೆ 2 ವರ್ಷ ಆದರೆ ಹಾಡು ಹೇಳೋದು, ಇನ್ನೂ ಏನು ಹಾಡು ಹೇಳಿ ಮಲಗಿಸ್ಬೇಕಾ ಅಂತ ಅಂತೀವಿ. ಯಾಕೆ? ನೀವು ಒಂದು ಸಲ ನಿಮ್ಮ ಮಕ್ಕಳು ದೊಡ್ಡವರಾಗಿದ್ದರೂ ಸಹ ಹೋಗಿ ಒಂದೊಳ್ಳೆ ಲಾಲಿ ಹಾಡು ಹೇಳಿ ಮಲಗಿಸಿ ಬನ್ನಿ. ಅವರ ಎಷ್ಟು ಶುದ್ಧಿಯಾಗಿರುತ್ತೆ, ಎಷ್ಟೋ ಸಮಾಧಾನ ತರುತ್ತೆ. ಮಾತೃತ್ವ ಅನ್ನೋದು ವಯಸ್ಸಿದ್ದಾಗಲೂ ವಯಸ್ಸಾದ ನಂತರನೂ ನಮಗೆ ಆ ಒಂದು ಬ್ಯೂಟಿನ ಕೊಡುತ್ತೆ. ಈ ಒಂದು ನಿಟ್ಟಿನಲ್ಲಿ ಜೋಗುಳದ ಪದಗಳನ್ನು ಈಗ ತಲೆಮಾರುಗಳಿದ್ದಾವೆ. ನಾನು ಭಾಳ ಅದೃಷ್ಟ ಮಾಡಿದ್ದೆ ಆ ವಿಷಯದಲ್ಲಿ. ನನ್ನ ಮಗು ಹುಟ್ಟಿದಾಗ ಅವಳ ನಾಮಕರಣದಲ್ಲಿ ಅವಳ 5ನೇ ತಲೆಮಾರಿನ ಹೆಣ್ಣು ಮಗು. ನಾನು, ನನ್ನಮ್ಮ, ಅವರಮ್ಮ ಕೂಡ ಇದ್ದರು ನಾಮಕರಣದಲ್ಲ. ಎಷ್ಟೋ ಅದೃಷ್ಟ ಮಾಡಿದ್ದೆ ನಾನು. ತಲೆಮಾರುಗಳಿಂದ ಒಂದು ಹಾಡುಗಳು ಬರ್ತಾ ಇರುತ್ತೆ. ಮಗುನ ಬೆಳೆಸ್ತಾ ನಾವು ಏನೇನು ಒಂದು ರುಟೀನ್ ಏನಿರುತ್ತೆ ಅದನ್ನೆಲ್ಲ ಪದಗಳಾಗಿ ಜನಪದ ರೂಪದಲ್ಲಿ ಹಾಡುಗಳಾಗಿ ಅಜ್ಜಿಯರು ಹಾಡ್ತಾಯಿದ್ರು. ತದನಂತರ ಅಜ್ಜಿಯರಿಗೆ, ಅವರ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಅವರ ಆಶೀರ್ವಾದ ಕೂಡ ಇರುತ್ತೆ ಅಲ್ವಾ ಪೋಷಕರೇ ಆ ಹಾಡಿನಲ್ಲಿ, ಆ ಒಂದು ಜನಪದ ಗೀತೆಗಳಲ್ಲಿ.
ಎಷ್ಟೋ ಶೈಲಿಗಳ ಹಾಡುಗಳಿದೆ. ಅದನ್ನೆಲ್ಲ ಕಲಿಯೋಂಥ ಸೌಭಾಗ್ಯ ಸಿಕ್ಕಿದೆ ನಮಗೆ. ಈಗ ನಾವು ಒಂದು ಸುಮಾರು ಲಾಲಿ ಹಾಡುಗಳು, ಜೋಗುಳದ ಹಾಡುಗಳು ಸಾಕಷ್ಟು ಶೈಲಿಯಲ್ಲಿ, ಉತ್ತರ ಕರ್ನಾಟಕದ ಒಂದು ಶೈಲಿ ಇದೆ, ದಕ್ಷಿಣ ಕರ್ನಾಟಕದಲ್ಲಿ ಒಂದು ಶೈಲಿ ಇದೆ, ಮೈಸೂರಿನ ಶೈಲಿನ ಹಾಡುಗಳಿದೆ. ಎಷ್ಟೋ ಶೈಲಿಯ ಹಾಡುಗಳನ್ನು ಇಲ್ಲಿ ನಾವು ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ, ಹೆಚ್ಚಾಗಿ ಮಾತೆಯರು ಕಲೀಲಿಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದೀನಿ. ಆ ಜೋ ಜೋ ಅನ್ನೋ ಒಂದು ಮಧುರವಾದ ಗೀತೆಯಲ್ಲಿ ಆ ಮಮತೆಯನ್ನು ತುಂಬಿ ಮಕ್ಕಳಿಗೆ ಧಾರೆ ಎರೆಯೋದಕ್ಕೋಸ್ಕರ ಈ ಒಂದು ಒಳ್ಳೆ ಸನ್ನಿವೇಶನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಿಮ್ಮೆಲ್ಲರಲ್ಲೂ ಕೋರ್ತಾ ಇದ್ದೀನಿ. ಒಂದು ಚಿಕ್ಕದಾಗಿ ಒಂದು ಹಾಡು ನಿಮ್ಮೆಲ್ಲರಿಗಾಗಿ. ಜೋ 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 ಬೆಳಗಿನ ಜಾವಕ್ಕೆ ಮೂಡಲು ಕೆಂಪಾದಾಗ, ಬೆಳಗಿನ ಜಾವಕ್ಕೆ ಮೂಡಲು ಕೆಂಪಾದಾಗ, ಸ್ವಾಮಿ ಮೂಡಿ ಬರುವಾಗ ಹಾಡ್ಯಾಡಿ ಅಳುತ್ತಾನ ಜೋ ಜೋ, ಸ್ವಾಮಿ ಮೂಡಿ ಬರುವಾಗ ಹಾಡ್ಯಾಡಿ ಅಳುತ್ತಾನ ಜೋ 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 ಜೋ. ನೋಡಿ, ಇದು ಮಗು ಎದ್ದಾಗ ಈ ರೀತಿ ಒಂದು ಪದ ಕಟ್ಟಿ ಹಾಡ್ತಾ ಇದ್ರು. ಆ ಒಂದು ಎದ್ದಿದ ತಕ್ಷಣ ಮಗು ಅಳುತ್ತೆ. ತಾಯಿ ಹೋದಾಗ ಈ ಹಾಡು ನೆನಪಿಸ್ಕೊಂಡಾಗ ಎಷ್ಟು ಶಾಂತತೆ ಸಿಗುತ್ತೆ ಅವಳ ಮನಸ್ಸಿಗೆ. ಇಂಥ ಒಂದು ಮುದ್ದಾದ ಹಾಡುಗಳಿದೆ. ಎಬ್ಸಿದಾದ್ಮೇಲೆ ಏನು ಮಾಡ್ತೀವಿ ನಾವು? ಅವರಿಗೆ ಮೈಗೆಲ್ಲ ಎಣ್ಣೆ ಸವರ್ತೀವಿ. ಆ ಎಣ್ಣೆ ಸವರುವಾಗ ಆ ಒಂದು ಈ ಹಾಡು ಮತ್ತೆ ನೆನಪಿಗೆ ಬರುತ್ತೆ. ಕಂಚಿನ ಬಟ್ಲಾಗೆ ಮಿಂಚೆಣ್ಣೆ ಬಿಟ್ಟುಕೊಂಡು, ಕಂಚಿನ ಬಟ್ಲಾಗೆ ಮಿಂಚೆಣ್ಣೆ ಬಿಟ್ಟುಕೊಂಡು, ತೀಡಿ ತೀಡಿ ಹಚ್ಚುವಾಗ ಬಿಕ್ಕಿ ಬಿಕ್ಕಿ ಅಳುತ್ತಾನ ಜೋ ಜೋ, ತೀಡಿ ತೀಡಿ ಹಚ್ಚುವಾಗ ಬಿಕ್ಕಿ ಬಿಕ್ಕಿ ಅಳುತ್ತಾನ ಜೋ 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 ಜೋ. ಈ ಒಂದು ಶೈಲಿಯ ಹಾಡನ್ನು ನೋಡಿದ್ವಿ, ಯಾವ ರೀತಿ ಇದು ಜನಪದ ಆಯಿತು ಅಂಥೇಳಿ. ಇನ್ನೊಂದು ಶೈಲಿಯ ಹಾಡಿದೆ, ಮೈಸೂರಿನ ಶೈಲಿಯ ಒಂದು ಹಾಡಿದೆ. ಅದರಲ್ಲಿ ತಾಯಿ ಒಂದು ಕೂಗಿ ಮಗುವಿನ ಒಂದು ಫೋಕಸ್ನ ತಗೊಳ್ತಾಳೆ. ಮಗು ಏನೇ ಹೇಳ್ತಾ ಇದ್ರು ತಕ್ಷಣ ಸುಮ್ಮನಾಗ್ಬಿಡುತ್ತೆ. ಆವಮ್ಮಲಾಲಿ ಹವಿಲಾಲಿ, ತಕ್ಷಣ ಮಗು ಅಳೋದನ್ನ ನಿಲ್ಲಿಸಿ ತಾಯಿ ಕಡೆ ನೋಡುತ್ತೆ. ಈ ರೀತಿ ಫೋಕಸ್ ತಗೊಂಡು ಮತ್ತೆ ಮುಂದಿನ ಹಾಡನ್ನು ಹೇಳ್ತಾಳೆ. ಯಾ ಕಳುವೇಲೆ ರಂಗ ಬೇಕಾದ್ದು ನಿಂಗಿದೆ, ನಾ ಕೆಮ್ಮಿ ಕರೆದ ನೊರೆ ಹಾಲು, ನಾ ಕೆಮ್ಮಿ ಕರೆದ ನೊರೆ ಹಾಲು ಸಕ್ಕರೆ, ನೀ ಕೇಳಿದಾಗ ನಾ ಕೊಡುವೆ. ಹೀಗೆ ಆ ದಿನಚರಿಯನ್ನು ಪದಗಳ ಕಟ್ಟಿ ಸುಂದರವಾಗಿ ಹಾಡ್ತಾ ಇದ್ರು. ಆ ಹಾಡುಗಳು ತಲೆಮಾರುಗಳಿಗೂ ಬರ್ತಾ ಇತ್ತು. ಇಂಥ ಒಂದು ಮುದ್ದಾದ ಹಾಡುಗಳನ್ನು ಕಲಿಯೋ ಒಂದು ಅವಕಾಶ ಎಲ್ಲರೂ ಭಾಗವಹಿಸಿ ಅಂತ ಕೇಳ್ತಾ ನನ್ನ ಈ ಚಿಕ್ಕ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶಿವ.